ಪಾಲ್ಗೊಂಡಿದ್ದೀರಾ. ಕೃಷ್ಣ ಕಥಾಮೃತ ಸರಣಿಯ ಹಿಂದಿನ 4 ಭಾಗಗಳಲ್ಲಿ ತಾವೆಲ್ಲ ಶ್ರೀಕೃಷ್ಣನ ವೃಂದಾವನ ಮತ್ತು ಮಥುರೆ ಲೀಲೆಗಳನ್ನು ಚರ್ಚೆಗಳನ್ನು ನಾವು ಪ್ರಯತ್ನ ಮಾಡಿದ್ದೀವಿ ಶ್ರವಣ ಮಾಡಲಿಕ್ಕೆ. ಸೊ ಇಂದು ಈ ದ್ವಾರಕೆಯ ಲೀಲೆಯ 2ನೇ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಬನ್ನಿ, ಮೊದಲು ಮಂಗಳಾಚರಣ, ಗುರುಗಳಿಗೆ ಪ್ರಾರ್ಥನೆಯನ್ನು ಹೇಳಿ ಪ್ರಾರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಕೃಷ್ಣನಿಗೆ ಪ್ರಾರ್ಥನೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಹರೇ ಕೃಷ್ಣ. ಈ ಕೃಷ್ಣ ಕಥಾಮೃತ ಸರಣಿ ಏನಿದೆ, ಇದರಲ್ಲಿ ಈ 5ನೇ ಭಾಗ ರುಕ್ಮಿಣಿ ರಮಣ, ಸುಮಾರು 90 ಅಧ್ಯಾಯಗಳು ಶ್ರೀಕೃಷ್ಣನ ಸಾಕ್ಷಾತ್ ಲೀಲಾ ವರ್ಣನೆಗಳ ಕುರಿತಾಗಿ ಶುಕಮುನಿಗಳು ಆ 10ನೇ ಸ್ಕಂದ ಭಾಗವತ ಪುರಾಣದಲ್ಲಿ ವಿವರಿಸಿದ್ದಾರೆ. ಆ 90 ಅಧ್ಯಾಯಗಳಲ್ಲಿ ಮೊದಲ 40 ಅಧ್ಯಾಯಗಳು ವೃಂದಾವನದ ಲೀಲೆಗಳ ಕುರಿತಾಗಿ, ನಂತರ 10 ಅಧ್ಯಾಯಗಳು ಮಥುರೆಯ ಲೀಲೆಗಳ ಕುರಿತಾಗಿ, ನಂತರ ಮುಂದಿರುವಂತಹ 40 ಅಧ್ಯಾಯಗಳು ಇವು ದ್ವಾರಕೆಯ ಲೀಲೆಗಳ ಕುರಿತಾಗಿದೆ. ಈ ದ್ವಾರಕೆಯ ಲೀಲೆಗಳು ಸುಮಾರು 51ನೇ ಅಧ್ಯಾಯದಿಂದ ಪ್ರಾರಂಭವಾಗಿ 90ನೇ ಅಧ್ಯಾಯದವರೆಗೆ, ಇನ್ಫ್ಯಾಕ್ಟ್ 11ನೇ ಸ್ಕಂದದಲ್ಲೂ ಕೂಡ ಇದು ಮುಂದುವರಿಯುತ್ತೆ. ಶ್ರೀಕೃಷ್ಣ ಸುಮಾರು 25 ವರ್ಷ ಅಥವಾ ಕೆಲವರು 29 ವರ್ಷ ಅಂತ ಕೂಡ ಗಣನೆ ಮಾಡ್ತಾರೆ. 25 ಅಥವಾ 29 ವರ್ಷದವನಾದಾಗ ಮಥುರೆಯಿಂದ ದ್ವಾರಕೆಗೆ ಬಂದ. ತಮಗೆಲ್ಲ ನೆನಪಿದೆ, ಸುಮಾರು 11 ವರ್ಷ ಕೆಲವು ತಿಂಗಳಾದ ನಂತರ ಆತ ವೃಂದಾವನವನ್ನು ಬಿಟ್ಟು ಮಥುರೆಗೆ ಬಂದ. 12ನೇ ವರ್ಷದಲ್ಲಿ ಮೊದಲ ಯುದ್ಧ ಜರಾಸಂಧನ ಜೊತೆ ಆಗತ್ತೆ. ಆನಂತರ ಮುಂದಿನ ಸರಿಸುಮಾರು 17 ಬಾರಿ, ಪ್ರತಿ ವರ್ಷ ಒಂದೊಂದು ಬಾರಿ ಆತ ದಂಡೆತ್ತಿ ಬರ್ತಾನೆ. 18ನೇ ಯುದ್ಧದ ಸಮಯದಲ್ಲಿ ದ್ವಾರಕೆ ನಿರ್ಮಾಣವಾಗಿ ಎಲ್ಲರ ವರ್ಗಾವಣೆ ಆಗ್ತದೆ. ಸೊ ಹೀಗೆ ಈ ದ್ವಾರಕೆಯ ಲೀಲೆಯಲ್ಲಿ ಮೊದಲು ಕಾಣುವಂಥದ್ದು ಶ್ರೀಕೃಷ್ಣನ ವಿವಾಹ ಲೀಲೆಗಳಲ್ಲಿ ಮೊದಲನೆಯದು ರುಕ್ಮಿಣಿ ಪ್ರಸಂಗ. ನಿನ್ನೆ ಚರ್ಚೆಯಲ್ಲಿ ನಾವು ನೋಡಿದ್ವಿ ಹೇಗೆ ಈ ರುಕ್ಮಿಣಿ ಭೀಷ್ಮಕನ ಮಗಳು. ಅವಳಿಗೆ 5 ಸಹೋದರರಿದ್ದಾರೆ, 5. ರುಕ್ಮಿ ಹಿರಿಯ. ಆತ ಶಿಶುಪಾಲ, ನಂತರ ಜರಾಸಂಧ ಇವರ ಮೈತ್ರಿಯ ಕಾರಣದಿಂದಾಗಿ ಆತನು ಕೂಡ ಕೃಷ್ಣನ ಕುರಿತಾಗಿ ದ್ವೇಷಭಾವವನ್ನು ಬೆಳೆಸಿಕೊಂಡಿದ್ದ. ಎಲ್ಲರೂ ಕೂಡ ಅಷ್ಟೊಂದು ಶೀಲವಂತಳು, ಗುಣವಂತಳು, ಚರಿತ್ರೆಯುಳ್ಳವಳು, ಸೌಂದರ್ಯ ಗುಣನಿಧಿಯಾಗಿರುವಂತಹ ಆ ರುಕ್ಮಿಣಿ ಕೃಷ್ಣ ಪರಮಪುರುಷನಾದಂತಹ ಭುವನ ಸುಂದರನಾದಂತಹ ಶ್ರೀಕೃಷ್ಣನಿಗೆ ವಿವಾಹವಾಗಬೇಕು ಅಂತ ಎಲ್ಲರೂ ಬಯಸಿದ್ರು, ಭೀಷ್ಮಕನು ಕೂಡ. ಆದರೆ ಈ ರುಕ್ಮಿಯ ಹಠದಿಂದ, ದ್ವೇಷದ ಕಾರಣದಿಂದಾಗಿ ಆಕೆಯನ್ನ ಈಗ ಶಿಶುಪಾಲನೊಡನೆ ವಿವಾಹ ಮಾಡಲಿಕ್ಕೆ ಸಿದ್ಧತೆಗಳು ನಡೀತಾ ಇವೆ. ಹಾಗಾಗಿ ಆಕೆ ಒಂದು ಪತ್ರವನ್ನು ಬರೆದು ಕಳುಹಿಸಿದ್ಲು ಒಬ್ಬ ಬ್ರಾಹ್ಮಣನ ಮೂಲಕ. ಆ ಪತ್ರವನ್ನು ಶ್ರೀಕೃಷ್ಣ ಆ ಬ್ರಾಹ್ಮಣನನ್ನು ಬರಮಾಡಿಕೊಂಡು ಸತ್ಕಾರ ಮಾಡಿದ ನಂತರ ಆ ಬ್ರಾಹ್ಮಣನ ಮುಖೇನ ಈ ಮಾತುಗಳನ್ನು ತಿಳಿದ. ರುಕ್ಮಿಣಿ ಹೇಳ್ತಾಳೆ, ತುಂಬ ಪ್ರಸಿದ್ಧವಾದಂತಹ ಶ್ಲೋಕ ಇದು. ಈ ಒಂದು ಶ್ಲೋಕವನ್ನು ಮತ್ತೊಮ್ಮೆ ನೋಡ್ಬಿಟ್ಟು ಮುಂದೆ ಹೋಗೋಣ. ಹೇ ಕೃಷ್ಣ, ನೀನು ಭುವನ ಸುಂದರ, ಇಷ್ಟೊಂದು ಸೌಂದರ್ಯವುಳ್ಳವನು ನೀನು. ಇದು ಎಂತಹ ಮಹಾನ್ ಆಕರ್ಷಕ ಅಂಶ. ಶ್ರೀಕೃಷ್ಣನನ್ನ ಭಗವಾನ್ ಅಂತ ಹೇಳಿದ್ದೀವಿ. ನಾವು ಎಲ್ಲೆಡೆ ನಾವು ಕಾಣ್ತೀವಿ ಕೂಡ ಭಗವಾನ್ ವಾಚ ಅಂತ ಭಗವದ್ಗೀತೆಯಲ್ಲಿ. ಭಗವಾನ್ ಅಂದರೆ ಐಶ್ವರ್ಯಸ್ಯ ವೀರ್ಯಸ್ಯ ಯಶಸ
ಆ, ಶ್ರಿಯಃ ಆ, ಜ್ಞಾನವೈರಾಗ್ಯಯೋರೇವ ಷಣ್ಣ ಭಗ ಇತಿಂಗಣ. ಆ, ಅಂದ್ರೆ 6 ಐಶ್ವರ್ಯಗಳುಳ್ಳಂತಹ ವ್ಯಕ್ತಿಗೆ ಭಗವಾನ್ ಅಂತ ಹೇಳ್ತಾರೆ. ಆ 6 ಐಶ್ವರ್ಯಗಳು ಆ ವ್ಯಕ್ತಿಯನ್ನ ಪರಮ ಆಕರ್ಷಕನನ್ನಾಗಿ ಮಾಡ್ತವೆ. ಹಾಗಾಗಿ ವಿಷ್ಣು ಅಥವಾ ಕೃಷ್ಣನನ್ನೇ ಭಗವಾನ್ ಎಂದು ಹೇಳುವುದು ಅದು ವಾಡಿಕೆ. ಕೆಲವೊಮ್ಮೆ ಶಕ್ತಿಶಾಲಿ ಪುರುಷರಿಗೂ ಕೂಡ ಭಗವಾನ್ ಅಂತ ಹೇಳುವುದುಂಟು, ಅಥವಾ ಮಹಾತ್ಮರಾದಂತಹ ಭಕ್ತರಾದಂತಹ ಕೆಲವರಿಗೂ ಕೂಡ ಹೇಳಲಾಗುತ್ತೆ. ಆದರೆ ಆ, ಸರಿಯಾದಂತಹ ಅರ್ಥ ಭಗವಾನ್ ಇದು ಶ್ರೀಕೃಷ್ಣನಿಗೆ ಮಾತ್ರ ಸಲ್ಲುವಂಥದ್ದು. ಹಾಗಾಗಿ ನೀನು ಈ ಸೌಂದರ್ಯವೆಂಬುವ ಐಶ್ವರ್ಯ ಇದು ನಿನ್ನಲ್ಲಿ ಎಷ್ಟು ಅನಂತ ಪ್ರಮಾಣದಲ್ಲಿದೆ. ಹಾಗಾಗಿ ನೀನು ಭುವನ ಸುಂದರ. ನಿನ್ನ ಗುಣ, ನಿನ್ನ ರೂಪವನ್ನು ನಾನು ಶ್ರವಣ ಮಾಡಿದ ನಂತರ ಶ್ರುತ್ವಾ ಗುಣಾನ್ ರೂಪಂ, ನಾನು ನನ್ನ ಮನಸ್ಸನ್ನ ನಿನ್ನಲ್ಲಿ ಕಳೆದುಕೊಂಡು ಬಿಟ್ಟಿದ್ದೇನೆ. ಇದು ನನ್ನ ದೋಷವಲ್ಲ. ಆ? ನನ್ನನ್ನು ಅಪರಾಧಿ ಎನ್ನಬೇಡ. ಆ? ಹರಿದಾಸರಾದಂತಹ ಪುರಂದರದಾಸರು ಹೇಳ್ತಾರೆ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಹೇ ಭಗವಂತ, ನನ್ನನ್ನು ಅಪರಾಧಿ ಅಂತ ಹೇಗೆ ದೂಷಿಸ್ತೀಯಾ? ಎಲ್ಲವೂ ಕೂಡ ನಿನ್ನ ಶಕ್ತಿಯ ಕಾರಣದಿಂದಲೇ ನಡೀತಾ ಇದೆ. ಈಕೆ ಹೇಳ್ತಾ ಇದ್ದಾಳೆ, ನಿನ್ನ ರೂಪ, ನಿನ್ನ ಗುಣಗಳ ಲಾವಣ್ಯ ಎಷ್ಟು ಮಹತ್ತಾಗಿದೆ. ಯಾವೊಬ್ಬ ವ್ಯಕ್ತಿಯೂ ಕೂಡ ನಿನ್ನಲ್ಲಿ ಆಕರ್ಷಿತನಾಗುವುದು ಅತ್ಯಂತ ಸಹಜವಾದದ್ದು. ಶ್ರೀಲ ಪ್ರಭುಪಾದರು ತಮ್ಮ ಪ್ರವಚನಗಳಲ್ಲಿ ಹೇಳ್ತಾ ಇದ್ರು, ಕೃಷ್ಣ ಅಂದರೆ ಸರ್ವ ಆಕರ್ಷಕ. ಹೇಗೆ ಒಂದು ಕಬ್ಬಿಣದ ತುಂಡು ಅಯಸ್ಕಾಂತ ಅಥವಾ ಮ್ಯಾಗ್ನೆಟ್ಗೆ ಅದು ಆಕರ್ಷಿತವಾಗ್ತದೋ, ಹಾಗೆ ಪ್ರತಿಯೊಬ್ಬ ಜೀವಿಯೂ ಸಹಜವಾಗಿ ಶ್ರೀ ಕೃಷ್ಣನಲ್ಲಿ ಆಕರ್ಷಿತನಾಗ್ತದೆ. ಕೆಲವೊಮ್ಮೆ ಕೆಲವು ಕಬ್ಬಿಣದ ತುಂಡುಗಳು ಮ್ಯಾಗ್ನೆಟ್ಗೆ ಅಥವಾ ಅಯಸ್ಕಾಂತಕ್ಕೆ ಅಟ್ರಾಕ್ಟ್ ಅಥವಾ ಆಕರ್ಷಣೆ ಆಗೋದಿಲ್ಲ. ಯಾವ ಸಂದರ್ಭದಲ್ಲಿ ಹಾಗಾಗತ್ತೆ? ಯಾರಾದರೂ ಸ್ವಲ್ಪ ನೆನೆಸ್ಕೊಳ್ತೀರಾ? ಸಾಮಾನ್ಯವಾಗಿ ಎಲ್ಲ ಕಬ್ಬಿಣದ ತುಂಡು ಅದು ಅಯಸ್ಕಾಂತದಕ್ಕೆ ಅದು ಎಳ್ಕೊಳ್ಳುತ್ತೆ. ಆದ್ರೆ ಅದಕ್ಕೆ ಕೆಲವೊಮ್ಮೆ ಆಗೋದಿಲ್ಲ. ಯಾವಾಗ? ತುಕ್ಕು ಹಿಡಿದಾಗ ಪ್ರಭು. ನೆಂದಿರುವಂತ ತುಕ್ಕು ಕಬ್ಬಿಣದ ಹಿಡಿದಾಗ. ಪೀಸ್ ಇನ್ನೊಮ್ಮೆ ಹೇಳಿ ಹರಿಕೃಷ್ಣ. ನೆಂದು ತುಕ್ಕಿಡ್ದಿರುತ್ತಲ್ಲ ಆ ತರದ್ದು, ಅಂದ್ರೆ ಒದ್ದೆ ತುಕ್ಕು ಅಂಶ ಹಿಡಿದ ಇರುತ್ತಲ್ಲ. ಒದ್ದೆ ಅಂಶ ಅಥವಾ ತುಕ್ಕು ಹಿಡಿದು ಅದರ ಮೇಲೆ ಒಂದು ಪದರು ಬೆಳೆದಿರುತ್ತೆ. ಆ ಆ ಪದರಿನ ಕಾರಣದಿಂದಾಗಿ, ರಸ್ಟ್ ಅಂತ ಏನು ಹೇಳ್ತೀವಿ ಇಂಗ್ಲಿಷಲ್ಲಿ, ತುಕ್ಕು, ಅದರ ಕಾರಣದಿಂದ ಅದು ತನ್ನ ನೈಜ ಸ್ವಭಾವವನ್ನ ಕಳೆದುಕೊಂಡಂತೆ ಭಾಸವಾಗ್ತದೆ. ಆಗ ಅದು ಅಯಸ್ಕಾಂತದಿಂದ ಆಕರ್ಷಿತವಾಗೋದಿಲ್ಲ. ಪ್ರಭುಪಾದರು ಹೇಳ್ತಾ ಇದ್ರು, ಹಾಗೆ ನಾವು ಭೌತಿಕ ಶಕ್ತಿಯ ಪ್ರಭಾವದಲ್ಲಿ, ಭೌತಿಕ ಪರಿಚಯದಲ್ಲಿ, ಈ ದೇಹಾತ್ಮ ಬುದ್ಧಿಯಲ್ಲಿ ನಾವು ಮುಳುಗಿ ಹೋದಾಗ ನಮ್ಮ ಸ್ವಭಾವಕ್ಕೆ ತುಕ್ಕು ಹಿಡಿದಂತೆ. ಆ ತುಕ್ಕನ್ನು ನಿರ್ಮೂಲನೆ ಮಾಡೋದು ಹೇಗೆ ಗೊತ್ತಾ? ಹೇಗೆ? ಆ ತುಕ್ಕನ್ನ ತೆಗೆದು ಹಾಕೋದು ಹೇಗೆ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ಪರಿಣಾಮ ಜಪ. ಅಲ್ಲ, ಕಬ್ಬಿಣದ ಮಾತು ಹೇಳೋದಾದ್ರೆ, ಕಬ್ಬಿಣಕ್ಕೆ ಅದ್ರ ತುಕ್ಕು ಮೇಲಿರೋ ಹಿಡಿದಿದೆ. ತುಕ್ಕಿನ ಅಂಶನ ಉಜ್ಜೋದ್ರಿಂದ ಅದು ತುಕ್ಕನ್ನ ಉಜ್ಜೋದ್ರಿಂದ ರಿಮೂವ್ ಮಾಡ್ಬೇಕು. ಸಾಮಾನ್ಯವಾಗಿ ಏನ್ ಮಾಡ್ಲಾಗುತ್ತೆ ಅಂದ್ರೆ, ಅದನ್ನ ಒಂದು ಒಂದು ವಸ್ತುವಿನ ಜೊತೆ ಅದನ್ನ ಉಜ್ಜಲಾಗತ್ತೆ. ಅಷ್ಟೇ ಅಲ್ಲದೆ ಅದನ್ನ ಕೆಲವೊಮ್ಮೆ ಆ ಮ್ಯಾಗ್ನೆಟ್ ಅಥವಾ ಅಯಸ್ಕಾಂತದ ಜೊತೆ ಅದಕ್ಕೆ ಸಂಪರ್ಕ ಮಾಡಿದಾಗ, ಉಜ್ಜಿದಾಗ, ಅದು ಕೂಡ ಆ ಅಯಸ್ಕಾಂತಕ್ಕೆ ಆಕರ್ಷಿತವಾಗ್ತದೆ, ಮ್ಯಾಗ್ನೆಟ್ಗೆ. ಅಂದ್ರೆ ಆ ಭಗವಂತನೊಡನೆ ಸಂಪರ್ಕವನ್ನ ಬೆಳೆಸಿಕೊಂಡಾಗ ಆ ತುಕ್ಕಿನಂತಹ ಅನರ್ಥಗಳು ನಶಿಸಿ ಹೋಗ್ತವೆ. ಆಗ ಆ ಜೀವಿ ತನ್ನ ನಿಜ ಸ್ವಭಾವದಲ್ಲಿ ಭಗವಂತನೆಡೆ ಆಕರ್ಷಿತವಾಗ್ತದೆ. ಈ ರೀತಿಯ ಆಕರ್ಷಣೆಯನ್ನ ತೋರಿಸಿದವಳು ರುಕ್ಮಿಣಿ. ರುಕ್ಮಿಣಿ, ಇವತ್ತೊಂದು ದಾಸರ ಭಜನೆ ಒಬ್ಬ ಭಕ್ತರು ಕಳಿಸಿದ್ರು. ಕೃಷ್ಣ ಕರುಣಿಸೋ ಎನ್ನ ಕರುಣಿಸೋ, ರುಕುಮಾಂಗದೆಯಂತೆ ನಾನು ವ್ರತವ ಮಾಡಲು ಆರೆ, ಆ? ಬಲಿಯಂತೆ ನಾನು ದಾನವನ್ನು. ಈ ರೀತಿಯಾಗಿ ಅನೇಕ ಭಕ್ತರ ಮಹಾನ್ ಗುಣಗಳನ್ನು ಎಣಿಸಿದ್ರು. ವಿಶೇಷವಾಗಿ ರುಕುಮಾಂಗದೆ ಅಂದ್ರೆ ಯಾರು? ರುಕ್ಮಿಣಿ. ರುಕ್ಮಿಣಿ, ಆಕೆಯ ಮಹಾನ್ ಗುಣ ಅಂದ್ರೆ ಆ ಸಂಕಲ್ಪ, ಆಕೆಯ ಅತ್ಯಂತ ಶ್ರೀಕೃಷ್ಣನ ಕುರಿತಾದಂತಹ ಆಕರ್ಷಣೆ. ತ್ವಯಿ ಅಚ್ಯುತ ವಿಶತಿ ಚಿತ್ತಮ ಪತ್ರಪಮ್ಮೆ. ಆ ಕಾರಣದಿಂದಾಗಿ ಅವಳು ಎಷ್ಟು ಕೃಷ್ಣನ ಕುರಿತಾಗಿ ಎಷ್ಟು ಸಂಕಲ್ಪ, ದೃಢತೆ, ನಿಶ್ಚಯ, ವ್ರತ, ಎಷ್ಟು ಜನ್ಮಗಳಾದರೂ ಕೂಡ ನಾನು ಘಟಿಸ್ಲಿಕ್ಕೆ ತಯಾರಿದ್ದೀನಿ, ನಿನ್ನನ್ನು ಮಾತ್ರ ನಾನು ಸ್ವೀಕರಿಸ್ತೀನಿ ಪತಿಯಾಗಿ, ಬೇರೊಬ್ಬರಿಗೆ ನಾನು ಅರ್ಪಿತಳಾಗೋದಿಲ್ಲ. ಈ ಭಾವ
ಬಹಳ ಆದರ್ಶ ಭಾವ ಇದು ಭಕ್ತನಿಗೆ. ಆ ನಾವು ಕೂಡ ಸಾಧನಾ ಭಕ್ತಿಯಲ್ಲಿ ಭಗವಂತನ ಭಕ್ತಿ ಕಾರ್ಯಗಳಲ್ಲಿ ಗುರುಗಳ ಕೃಪೆಯಿಂದ ತೊಡಗ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ನಾವು ಇಂತಹ ಮಹಾನ್ ಭಕ್ತರ ಚರಿತ್ರೆಯನ್ನು ಕೇಳಿದಾಗ ಅವರ ಆ ಗುಣಗಳು ನಮ್ಮ ಸ್ವಭಾವಕ್ಕೆ ಅವು ಸ್ವಲ್ಪನಾದರೂ ತಟ್ಟಬೇಕು, ಅವುಗಳ ಪ್ರಭಾವವಾಗಬೇಕು. ವಿಶೇಷವಾಗಿ ಆಚಾರ್ಯರ ವರ್ಣನೆಗಳನ್ನು ನಾವು ಕೇಳಿದಾಗ, ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಓದಿದಾಗ ಎಂತಹ ಮಹಾನ್ ನಿಷ್ಠೆ ಇವಳದ್ದು ಕೃಷ್ಣನ ಕುರಿತಾಗಿ, ಆ ದೃಢತೆ. ಸೊ ಈ ಆದರ್ಶ ಗುಣಗಳನ್ನು ಭಕ್ತರು ತೋರಿಸ್ತಾರೆ. ರುಕ್ಮಿಣಿ ಆಕೆ ಈ 9 ಭಕ್ತಿ ಅಂಗಗಳಲ್ಲಿ ಆತ್ಮನಿವೇದನ, ಆತ್ಮ ಸಮರ್ಪಣೆ ಅಂತ ಏನು ಹೇಳ್ತೀವಿ, ಅದಕ್ಕೆ ಒಬ್ಬಳು ಆಕೆ ಮಹಾನ್ ಉದಾಹರಣೆ. ಬಲಿಯಂತೆ ರುಕ್ಮಿಣಿಯಂತೆ ಆತ್ಮನಿವೇದನೆ ಅಂತ ಹೇಳಲಾಗಿದೆ. ಸೊ ಹೀಗೆ ಆಕೆ ಆ ಪತ್ರದಲ್ಲಿ ಆಕೆ ತನ್ನ ಮನಸ್ಸಿನ ಸ್ಥಿತಿಯನ್ನು ಹೇಳಿದಳು. ನಾನು ನಿನ್ನನ್ನೇ ಪಡೆಯಲಿಕ್ಕೆ ಅಂತಾನೆ ಹಾತೊರಿತಾ ಇದ್ದೀನಿ. ನೀನು ನನ್ನನ್ನು ಸ್ವೀಕರಿಸಿದಿದ್ದರೆ ನಾನು ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ. ನಾನೇನಾದರೂ ನಿಜವಾಗಿಯೂ ನಿನ್ನ ಸ್ಮರಣೆಯಲ್ಲಿ ನಿನ್ನ ಸಂತುಷ್ಟಿಗೋಸ್ಕರ ಪುಣ್ಯ ಕಾರ್ಯಗಳು, ದಾನ ಧರ್ಮ, ಆರಾಧನೆಗಳನ್ನು ಮಾಡಿದ್ದೇ ಆದಲ್ಲಿ ನಿನ್ನ ಅನುಗ್ರಹ ನನಗೆ ದೊರಕಲಿ. ನಾನು 100,000 ಲಕ್ಷಾಂತರ ಜನ್ಮಗಳವರೆಗೂ ಕೂಡ ಕಾಯಲು ಸಿದ್ಧಳಾಗಿದ್ದೀನಿ ಅಂತ ಆಕೆ ತನ್ನ ಆ ದೃಢತೆಯನ್ನು ತೋರಿಸಿರು. ಆಗ ಕೃಷ್ಣ ಸನ್ನದ್ಧನಾಗ್ತಾನೆ, ದಾರುಕನಿಗೆ ಹೇಳ್ತಾನೆ, ರಥವನ್ನ ತಯಾರು ಮಾಡು, ತಕ್ಷಣವೇ ನಾವೀಗ ವಿದರ್ಭ ದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತ. ಆ ಸಂಜೆ ಆ ರಥದಲ್ಲಿ ಕೃಷ್ಣ ಆರೂಢನಾಗಿ ಬ್ರಾಹ್ಮಣನನ್ನು ಕೂಡ ಕೂರಿಸಿಕೊಂಡು ಆ ಸಂಜೆಯೇ ಆತ ಯಾರಿಗೂ ತಿಳಿಸದೆ ಹೊರಟು ಬಿಟ್ಟ. ಕೆಲವರಿಗೆ ಮಾತ್ರ ಗೊತ್ತಾಯಿತು, ಕೃಷ್ಣ ಆ ರುಕ್ಮಿಣಿಯ ಪತ್ರವನ್ನು ಪಡೆದಿದ್ದಾನೆ, ವಿದರ್ಭ ದೇಶದ ಆ ರಾಜಧಾನಿಯಾದಂತಹ ಕುಂಡಿನ ನಗರಿಗೆ, ಕೌಂಡಿನ್ಯಪುರಕ್ಕೆ ಆತ ತೆರಳಿದ್ದಾನೆ ಅಂತ. ಆ ರಥ ಬೆಳಗಿನ ಜಾವ ಅದು ಕುಂಡಿನ ನಗರವನ್ನ ಪ್ರವೇಶ ಮಾಡಿತು. ಆ ನಗರದ ವರ್ಣನೆಯನ್ನ ಅಲ್ಲಿ ಶುಕಮುನಿಗಳು ವರ್ಣಿಸ್ತಾರೆ. ಆ ನಗರ ಈಗ ಸಂಪೂರ್ಣವಾಗಿ ಸಿದ್ಧವಾಗ್ತಾ ಇದೆ. ಅಲ್ಲಿ ಅನೇಕ ವಿವಾಹದ ಸಿದ್ಧತೆಗಳು ನಡೀತಾ ಇವೆ. ಭೀಷ್ಮಕ ವಿಶೇಷವಾಗಿ ತನ್ನ ಮಗನ ಮೇಲಿನ ಆಸಕ್ತಿಯ ಕಾರಣದಿಂದ ಆತನಿಗೆ ಗೊತ್ತು, ಈ ಶಿಶುಪಾಲನಿಗಲ್ಲ, ಕೃಷ್ಣನಿಗೆ ನನ್ನ ಮಗಳನ್ನ ನಾನು ಧಾರೆ ಎರೆಯಬೇಕು ಅಂತ. ಆದರೂ ಕೂಡ ಒಲ್ಲದ ಮನಸ್ಸಿನಿಂದ ಭೀಷ್ಮಕ ಒಪ್ಪಿಕೊಂಡು ಈ ವಿವಾಹದ ಸಿದ್ಧತೆಯನ್ನ ಮಾಡ್ತಾ ಇದ್ದಾನೆ. ಕೃಷ್ಣ ಹೊರಡುವ ಮುಂಚೆ ಆತನು ಕೂಡ ಒಂದು ನಿಶ್ಚಯವನ್ನ ಮಾಡಿದ್ದ. ಆ ಬೆಂಕಿಯಲ್ಲಿ ಬೆಂಕಿಯಿಂದ ಆವೃತವಾಗಿರುವಂತಹ ಆ ಕೊರಡನ್ನ ತೆಗೆಯುವ ಸಾಹಸ ಮಾಡುವ ಆಟದಂತೆ ನಾನು ಆ ರುಕ್ಮಿಣಿ ಆಕೆಯ ಸುತ್ತ ಇರುವಂತಹ ದುಷ್ಟ ಜನರ ಆ ಪ್ರದೇಶದಿಂದ ಆಕೆಯನ್ನು ನಾನು ಸ್ವೀಕರಿಸಿ ಆಕೆಯನ್ನು ಅಪಹರಿಸ್ತೀನಿ ಅನ್ನೋ ಒಂದು ಸಂಕಲ್ಪದಿಂದ ಕೃಷ್ಣ ದ್ವಾರಕೆಯಿಂದ ಈಗ ಬಂದಿದ್ದಾನೆ ವಿದರ್ಭಕ್ಕೆ. ಬೆಳಗಿನ ಸಮಯ ಆತ ಅಲ್ಲಿ ಕುಂಡಿನ ನಗರಿಗೆ ಪ್ರವೇಶ ಮಾಡ್ತಾನೆ. ಆಗ ಅಲ್ಲಿ ಅನೇಕ ತಳಿರು ತೋರಣಗಳು, ಪೂರ್ತಿ ನಗರಿ ಶುಭ್ರವಾಗಿ ಸಜ್ಜಾಗಿದೆ. ಬ್ರಾಹ್ಮಣರು ವೇದ ಮಂತ್ರಗಳನ್ನು ಪಠಿಸ್ತಾ ಇದ್ದಾರೆ. ರಾಜ ಅನೇಕ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾನೆ. ಅದಲ್ಲದೆ ಆ ಕಡೆ ದಮಘೋಷ, ಚೇದಿದಾಸದ ದೇಶದ ರಾಜ, ಆತ ತನ್ನ ಮಗ ಶಿಶುಪಾಲನ ಕಲ್ಯಾಣಕ್ಕೆಂದು ಅನೇಕ ರೀತಿಯ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಶಿಶುಪಾಲ ಆತ ತನ್ನ ಎಲ್ಲ ಮಿತ್ರರನ್ನ ಅಲ್ಲಿ ತನ್ನ ವಿವಾಹಕ್ಕೆ ಕರೆದಿದ್ದಾನೆ. ಆತನ ಮಿತ್ರರು ಯಾರು? ಶಾಳ್ವ, ಜರಾಸಂಧ, ದಂತವಕ್ರ, ವಿದೂರಥ, ಪೌಂಡ್ರಕ, ಇವರೆಲ್ಲರೂ ಕೂಡ ಕೃಷ್ಣ ದ್ವೇಷಿ ಜನರಿವರು. ಕೃಷ್ಣನನ್ನ ದ್ವೇಷಿಸ್ತಾ ಇದ್ದರು. ಇವರೆಲ್ಲರ ಸಂಘದಲ್ಲಿ ಶಿಶುಪಾಲನು ಕೂಡ ಆತನು ಕೃಷ್ಣನ ದ್ವೇಷದಲ್ಲಿ ಒಂದು ರೀತಿ ಮುಂದಾಳತ್ವ ವಹಿಸಿದವನು. ಇವರ ಸಂಘದ ಕಾರಣದಿಂದಾಗಿ, ಸಹವಾಸದ ಕಾರಣದಿಂದಾಗಿ ಈ ರುಕ್ಮಿಯೂ ಕೂಡ ಕೃಷ್ಣನನ್ನು ದ್ವೇಷಿಸ್ತಾ ಇದ್ದಾನೆ. ಶಿಶುಪಾಲನ ವಿವಾಹಕ್ಕೆ ಕೃಷ್ಣ ಬರುವ ಸಾಧ್ಯತೆ ಇದೆ. ಹಾಗಾಗಿ ನಾವು ನಮ್ಮ ಮಿತ್ರನ ಈ ವಿವಾಹವನ್ನ ರಕ್ಷಿಸಬೇಕು. ಹಾಗೇನಾದ್ರೂ ಅಲ್ಲಿ ಕೃಷ್ಣ ಬಂದಲ್ಲಿ
ನಾವು ಆ ಕೃಷ್ಣ ಬಲರಾಮ ಯದುಗಳ ವಿರುದ್ಧ ಯುದ್ಧ ಮಾಡೋಣ ಅಂತ ಹೇಳಿ ಎಲ್ಲ ಸೈನ್ಯದ ಜೊತೆಯಲ್ಲಿ ಈ ಎಲ್ಲ ಮಿತ್ರರು ಬಂದಿದ್ದಾರೆ. ಆ ಶ್ರೀಕೃಷ್ಣ ಬರ್ತಾನೆ ಅನ್ನೋ ಒಂದು ಮುನ್ಸೂಚನೆ ಅವರಿಗೆ ದೊರೆತಂತಿದೆ. ಆದರೆ ಕೃಷ್ಣ ಒಬ್ಬನೇ ಯಾವುದೇ ಸೇನೆ ಇಲ್ಲದೆ ಈಗ ಪ್ರವೇಶ ಮಾಡಿದ್ದಾನೆ ನಗರಿಗೆ. ಆತನ ಹಿಂದೆ ಕೆಲವು ಸೈನ್ಯ ತುಕಡಿಗಳು ಬರ್ತಾ ಇವೆ. ಈ ಮಾತು ಬಲರಾಮನಿಗೆ ತಿಳಿಯಿತು. ಓ, ನನ್ನ ತಮ್ಮ ಕೃಷ್ಣ ಏಕಾಂಗಿಯಾಗಿ ಮುಂದೆ ಹೋಗಿದ್ದಾನೆ. ಆತನ ಸೇವೆ, ಆತನ ರಕ್ಷೆ, ಯೋಗಕ್ಷೇಮಕ್ಕೆಂದು ನಾನು ತೆರಳುತ್ತೀನಿ ಅಂತ ಹೇಳಿ ಆತ ಸಂಪೂರ್ಣ ಸೇನೆಯೊಂದಿಗೆ, ಯದು ಮುಖ್ಯಸ್ಥರೊಂದಿಗೆ ಆತ ಅದೇ ರಾತ್ರಿ ಆ ದ್ವಾರಕೆಯಿಂದ ಈ ವಿದರ್ಭ ದೇಶಕ್ಕೆ ಬಂದ. ಕೃಷ್ಣನನ್ನ ಭೇಟಿಯಾದ. ಕೃಷ್ಣ ಬಲರಾಮರನ್ನ ಆಗ ಅಲ್ಲಿ ಸ್ವೀಕಾರ ಮಾಡಲಿಕ್ಕೆ, ಸತ್ಕಾರ ಮಾಡಲಿಕ್ಕೆ ಸಿದ್ಧತೆಗಳು ಮುನ್ನಡೀತಾ ಇವೆ ಆ ದಿನ ಬೆಳಿಗ್ಗೆ. ಆದರೆ ಅದಕ್ಕೂ ಮುಂಚೆ ರುಕ್ಮಿಣಿ ಆ ರಾತ್ರಿ ಆಕೆಯ ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳು ಮೂಡ್ತಾ ಇವೆ, ಚಿಂತನೆಗಳು. ಆಕೆ ಯೋಚಿಸ್ತಾ ಇದ್ದಾಳೆ, ಅಯ್ಯೋ, ನಾಳೆ ನನ್ನ ಮದುವೆಯ ಸಮಯ ಬಂದಿದೆ. ಆ ಗಿಡುಗನಂತಹ, ಹದ್ದಿನಂತಹ, ತೋಳದಂತಹ ಆ ಶಿಶುಪಾಲನಿಗೆ ನನ್ನ ಅಣ್ಣ ರುಕ್ಮಿ ನನ್ನನ್ನು ದಾರಿ ಎರಲಿಕ್ಕೆ ಮುಂದೋಗ್ತಾ ಇದ್ದಾನೆ. ನಾನು ಕಳಿಸಿರುವ ಪತ್ರ ಕೃಷ್ಣನಿಗೆ ತಲುಪಿರುತ್ತೆ. ಆದರೆ ಕೃಷ್ಣ ಆ ಪತ್ರವನ್ನು ಓದಿ ನಿಜವಾಗಿಯೂ ನನ್ನ ಬಳಿ ಬಂದು ನನ್ನನ್ನು ರಕ್ಷಿಸ್ತಾನ? ಆತ ಎದ್ದು ಮುಂದೆ ಬರುವಾಗ ನನ್ನ ಈ ಪಾರ್ಥಿವ ಶರೀರದ ಈ ಗುಣಗಳಲ್ಲಿರುವಂತಹ ದೋಷಗಳನ್ನು ಆತ ಕಂಡು ನನ್ನನ್ನು ಸ್ವೀಕರಿಸಿದೆ. ಆತ ಅಲ್ಲಿಯೇ ಉಳಿದು ಬಿಟ್ನಾ? ನನ್ನಲ್ಲಿ ಅನೇಕ ದೋಷಗಳಿವೆ. ಆ ಕಾರಣದಿಂದಾಗಿ ನಾನು ದುರದೃಷ್ಟವಂತಳು. ಆ ಶ್ರೀಕೃಷ್ಣ ಅನವದ್ಯ, ನಿರ್ದೋಷ, ಸಂಪೂರ್ಣ ಚಿನ್ಮಯ. ನಾನು ಒಬ್ಬ ಸಾಮಾನ್ಯಳು. ನಾನು ಅವನಿಗೆ ಎಂದೂ ಕೂಡ ತಕ್ಕಳಾದ ವಧುವಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನನ್ನನ್ನು ಆತ ರಕ್ಷಿಸಲಿಕ್ಕೆ ಬರ್ತಾನ? ಈ ರೀತಿಯ ಸಂಶಯ ಆಕೆ ಯೋಚನೆ ಮಾಡ್ತಾ ಇದ್ದಾಳೆ. ಆ ಬ್ರಹ್ಮ ಎಂಥ ಕಟುಕ, ಆ ವಿಧಿ, ಆ ಶಿವನು ಕೂಡ ಕಟುಕನಾಗಿದ್ದಾನ. ಆತನ ಪೂಜೆ, ಆತನ ವ್ರತಗಳನ್ನು ನಾನು ಎಷ್ಟೊಂದು ನೆರವೇರಿಸಿದ್ದೀನಿ ಕೃಷ್ಣ ಪ್ರಾಪ್ತಿಗೋಸ್ಕರ. ಆ ಶಿವನ ಹೆಂಡತಿಯಾದ ಗೌರಿ ಗಿರಿಜೆ, ಆಕೆಯ ತಂದೆ ಗಿರಿ ಪರ್ವತ, ಹಿಮಾಲಯದ ಪರ್ವತ. ಆಕೆ ಹುಟ್ಟಿರುವುದು ಬೆಟ್ಟಗಳಿಂದಾಗಿ ಅವಳ ಮನಸ್ಸು, ಅವಳ ಹೃದಯವು ಕಠೋರ ಕಲ್ಲಿನಂತಾಗಿದೆಯಾ? ನಾನು ಆಕೆಯನ್ನ ಎಷ್ಟು ಪ್ರಾರ್ಥಿಸಿದ್ದೀನಿ ಕೃಷ್ಣನನ್ನ ಪಡೀಲಿಕ್ಕೆ ಅಂತ. ಆಕೆ ನನ್ನ ಮೇಲೆ ಯಾವುದೇ ದಯೆಯನ್ನು ತೋರ್ತಾ ಇಲ್ವಾ? ಆಕೆ ಇನ್ನೊಂದು ರೂಪದಲ್ಲಿ ಆಕೆ ಸತಿಯಾಗಿ ತನ್ನ ದೇಹ ತ್ಯಾಗವನ್ನ ಮಾಡಿದ್ಲು ಆ ಅಗ್ನಿಯಲ್ಲಿ. ಅದೇ ರೀತಿಯಾಗಿ ನನ್ನನ್ನು ಕೂಡ ನೂಕುತ್ತಾ ಇದ್ದಾಳ ಈ ಸತಿ, ಗಿರಿಜೆ, ರುದ್ರಾಣಿ. ಈ ರೀತಿಯಾಗಿ ಆಕೆ ಆಲೋಚಿಸ್ತಾ ಇದ್ದಾಳೆ. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿತಾ ಇದೆ. ಆ ರಾತ್ರಿಯ ಸುಮಾರು 3 ಯಾಮಗಳು, 9 ಗಂಟೆ, ಅದನ್ನು ವಿಶೇಷವಾಗಿ ಭಾಗವತದಲ್ಲಿ ವರ್ಣಿಸಲಾಗಿದೆ. ಏನೆಲ್ಲ ಆಲೋಚನೆಗಳು ಆಕೆ ಮನಸ್ಸಿನಲ್ಲಿ ಮೂಡ್ತಾ ಇವೆ. ಕೃಷ್ಣ ಲಾಲಸೆಯಲ್ಲಿ, ಕೃಷ್ಣನ ಪ್ರಾಪ್ತಿಯ ತತ್ಪರತೆಯಲ್ಲಿ, ಆ ತವಕದಲ್ಲಿ. ಆಗ ಒಂದು ಶುಭ ಶಕುನದಂತೆ ಆಕೆ ಎಡಭಾಗದ ದೇಹದ ಅಂಗಗಳು ಕಂಪನವಾಗ್ತಾ ಇವೆ. ಎಡತೊಡೆ, ಕೈ, ಕಣ್ಣುಗಳಲ್ಲಿ ಕಂಪನವಾಗ್ತಾ ಇದೆ. ಇದೇನೋ ಶುಭ ಶಕುನವಾ? ಏನಿದು ಅಂತ ಹೇಳಿ ಆಕೆ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳದಲ್ಲಿದ್ದಾಳೆ. ಹೇಗೆ ಸಾಧ್ಯ ಇದು? ಕೃಷ್ಣ ನಿಜವಾಗಿಯೂ ನನ್ನ ಬಳಿ ಬರ್ತಾನ? ನನ್ನನ್ನು ಸ್ವೀಕರಿಸ್ತಾನ? ನನ್ನಲ್ಲಿ ಎಷ್ಟು ದೋಷಗಳಿವೆ? ದೇವತೆಗಳು ನನ್ನನ್ನು ಅನುಗ್ರಹಿಸ್ತಾರ? ಕೃಷ್ಣನನ್ನ ಪಡಿ, ಈ ರೀತಿಯಾಗಿ ಅನೇಕ ರೀತಿಯದ್ದು. ಹೀಗೆ ಆಕೆ ಕೃಷ್ಣನ ಸ್ಮರಣೆಯಲ್ಲಿ ಕಣ್ಣು ಮುಚ್ಚಿ ಧ್ಯಾನಿಸ್ತಾ ಇದ್ಲು. ಆಗ ಆ ಶುಭ ಶಕುನದ ಕಾರಣದಿಂದಾಗಿ ಕಣ್ಣಿನಿಂದ ಕಣ್ಣೀರು ಹರಿತಾ ಇದೆ. ಆಗ ಆಕೆ ಕಣ್ಣು ತೆಗಿತಾಳೆ. ದೂರದಲ್ಲಿ ಆಕೆಗೆ ಒಂದು ಶುಭ ಒಂದು ದೃಶ್ಯ ಕಾಣಸಿಗತ್ತೆ. ಏನದು? ಓ, ಏನದು? ಆ ಬ್ರಾಹ್ಮಣ, ಆತನ ಹೆಸರು ಸುನಂದ. ಆ ಸುನಂದ ಬ್ರಾಹ್ಮಣ ಈಗ ಬಂದಿದ್ದಾನೆ. ಆತನ ಮುಖದಲ್ಲಿ ಆನಂದ ಕಾಣ್ತಾ ಇದೆ. ಓ, ಆ ಉದ್ದೇಶ ಪೂರ್ತಿ ಆಯ್ತಾ?
ಆತ ಆ ಸಂದೇಶವನ್ನ ಕೃಷ್ಣನಿಗೆ ನೀಡಿದ್ದಾನೆ ಅಂತ ಕಾಣಿಸ್ತಾ ಇದೆ. ಆತ ನನ್ನ ಬಳಿ ಬರ್ತಾ ಇದ್ದಾನೆ. ಆ ಬ್ರಾಹ್ಮಣನಿಗೆ ಕೃಷ್ಣನೇ ಆದೇಶವನ್ನೇ ನೀಡಿದ್ದ, ಹೋಗಿ ರುಕ್ಮಿಣಿಗೆ ಭರವಸೆಯನ್ನ ನೀಡು ಅಂತ. ಆ ಬ್ರಾಹ್ಮಣ ಆ ರುಕ್ಮಿಣಿ ಅಂತಃಪುರಕ್ಕೆ ಬರ್ತಾನೆ. ಆಗ ಅವನನ್ನ ಆಕೆ ಬರಮಾಡಿಕೊಂಡು ಆಕೆಗೆ ಆತ ಆ ಶುಭ ಸುದ್ದಿಯನ್ನ ಹೇಳ್ತಾನೆ. ಕೃಷ್ಣ ಖಚಿತವಾಗಿ ಬರುವವನಿದ್ದಾನೆ, ಹೆದರಬೇಡ ಹೇ ರಾಜಕುಮಾರಿ, ಈ ಸಂದೇಶವನ್ನ ನಿನಗೆ ನೀಡ್ಲಿಕ್ಕೆ ಕೃಷ್ಣ ನನ್ನನ್ನು ಕಳುಹಿಸಿದ್ದಾನೆ. ಖಚಿತವಾಗಿ ನಾನು ಆಕೆಯನ್ನ ಸಂರಕ್ಷಿಸ್ತೀನಿ, ನನ್ನ ಪತ್ನಿಯಾಗಿ ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾನೆ. ಇದನ್ನ ಕೇಳಿ ರುಕ್ಮಿಣಿ ಅತ್ಯಂತ ಹರ್ಷಭರಿತಳಾಗ್ತಾಳೆ. ಆ ಹರ್ಷದಲ್ಲಿ ನಾನು ಈ ಬ್ರಾಹ್ಮಣನಿಗೆ ಏನನ್ನು ನೀಡಲಿ, ಕೃತಜ್ಞತೆಯ ಭಾವದಲ್ಲಿ ಆಕೆ ಏನನ್ನು ನೀಡಲಾಗದೆ ಅವಳು ಋಣಭಾವದಲ್ಲಿದ್ದಾಳೆ. ಆಕೆ ತನ್ನ ಅತಿ ವಿನೀತ ಭಾವದಲ್ಲಿ ತನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸ್ತಾಳೆ. ನೋಡಿ, ನಮಸ್ಕಾರ ಅಂದರೆ ನಾವು ಕೃತಜ್ಞತೆಯನ್ನು ತೋರಿಸ್ತಾ ಇದ್ದೀವಿ ಅಂತ. ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ನಮಃ ಅಂತ ಹೇಳ್ತೀವಿ. ಅಂದ್ರೇನು? ಇದು ಯಾವುದು ನನ್ನದಲ್ಲ, ನಾನೆಲ್ಲವನ್ನು ಕೂಡ ಪಡೆದಿರುವೆ, ನೀವು ಕೂಡ ನನಗೆ ನೀಡಿದ್ದೀರಿ, ನಾನು ನಿಮಗೆ ಕೃತಜ್ಞನಾಗಿದ್ದೀನಿ ಅಂತ ಈ ಭಾವದಲ್ಲಿ ನಮಃ, ನಮಃಕಾರ, ನಮಸ್ಕಾರ ಅಂತ ಹೇಳ್ತಾರೆ. ಹೀಗೆ ಆ ಬ್ರಾಹ್ಮಣನ ಮಾತನ್ನ ಕೇಳಿ ಆಕೆ ಹರ್ಷಿತಳಾಗಿದ್ದಾಳೆ. ಆದರೂ ಕೂಡ ಅಲ್ಲಿ ಹೊರಗಡೆ ವಿವಾಹದ ಸಿದ್ಧತೆಗಳು ನಡೀತಾ ಇರೋದ್ರಿಂದ ಆಕೆ ಶುಭ್ರ ನವೀನ ವಸ್ತ್ರಗಳಲ್ಲಿ ಆಕೆ ಶೃಂಗಾರವಾಗಿ ಮುನ್ನಡೀತಾ ಇದ್ದಾಳೆ. ಅಲ್ಲಿ ರಾಜ ಭೀಷ್ಮಕ ಮತ್ತೆ ನಾಗರಿಕರು, ಓ, ಯದುವಂಶದ ಕೃಷ್ಣ ಬಲರಾಮರು ಬಂದಿದ್ದಾರೆ, ಅವನ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೀವಿ, ಬನ್ನಿ ಹೋಗೋಣ, ದರ್ಶನ ಮಾಡೋಣ ಅಂತ ಹೇಳಿ ಎಲ್ಲ ನಾಗರಿಕರು ಅಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ರಾಜ ಭೀಷ್ಮಕ ಕೃಷ್ಣ ಬಲರಾಮರನ್ನ ಸ್ವಾಗತಿಸ್ತಾನೆ. ಆತನ ಮನಸ್ಸಿನಲ್ಲೂ ಈ ಇಚ್ಛೆ ಇತ್ತು, ಕೃಷ್ಣನನ್ನ ನನ್ನ ಅಳಿಯನನ್ನಾಗಿ ಮಾಡಿಕೊಳ್ಬೇಕು, ನನ್ನ ಮಗಳಾದ ರುಕ್ಮಿಣಿಯನ್ನ ಅವನಿಗೆ ನೀಡಬೇಕು ಅನ್ನೋ ತವಕ ಆತನ ಇಚ್ಛೆ ಮನಸ್ಸಿನಲ್ಲಿತ್ತು. ಆದರೆ ಏನ್ ಮಾಡೋದು? ಈ ರುಕ್ಮಿಯ ಹಠದಿಂದ, ಆತನ ಈ ಒಣಜಂಭದಿಂದ, ದ್ವೇಷ ಕಾರಣದಿಂದಾಗಿ ಈ ಶಿಶುಪಾಲನಿಗೆ ನೀಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ಸೊ ಭೀಷ್ಮಕ ಕೃಷ್ಣ ಬಲರಾಮರನ್ನ ಸ್ವಾಗತಿಸ್ತಾನೆ, ಅವರಿಗೆ ಉಳ್ಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡ್ತಾನೆ, ಅವನ ಮತ್ತೆ ಸೈನಿಕರೆಲ್ಲರಿಗೂ ಕೂಡ. ಅದಾದ ಮೇಲೆ ನಾಗರಿಕರೆಲ್ಲರೂ ಕೂಡ ಅಲ್ಲಿ ಬಂದು ಕೃಷ್ಣನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಆ ದರ್ಶನದ ವಿಶೇಷತೆಯನ್ನ ಹೇಳಲಾಗತ್ತೆ. ಹೇಗೆ ತಮ್ಮ ಕಣ್ಣುಗಳ ಮೂಲಕ ಅವರು ಕೃಷ್ಣನ ದರ್ಶನದ ಅಮೃತವನ್ನ ತಮ್ಮ ಕಣ್ಣುಗಳೆಂಬುವ ಪಾತ್ರೆಗಳಲ್ಲಿ ಹಿಡಿದಿಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಕಣ್ಣುಗಳೇ ಸಾಲವು. ಆ ಕೃಷ್ಣನ ದರ್ಶನದ ಅಪರಿಮಿತ ವರ್ಣನೆಯನ್ನ ಹೇಳಲಾಗ್ತದೆ. ಕಣ್ಣುಗಳು ಒಂದು ರೀತಿ ಅಪೂರ್ಣವಾಗಿಬಿಟ್ವು ಕೃಷ್ಣನ ದರ್ಶನದ ಸ್ವೀಕೃತಿಗೆ. ಅವರೆಲ್ಲರೂ ಕೂಡ ಮುಂದೆ ಬಂದು ಹೇಳ್ತಾ ಇದ್ದಾರೆ, ರುಕ್ಮಿಣಿಯ ಪತಿ ಈತನೇ ಆಗಬೇಕು, ಬೇರೆ ಯಾರೂ ಅಲ್ಲ. ನಮ್ಮ ರುಕ್ಮಿಣಿ ವೈದರ್ಭಿ, ಆಕೆ ಎಷ್ಟು ಶೀಲವಂತಳು, ಎಷ್ಟು ವಿನಯಶೀಲಳು, ಎಷ್ಟು ಸುಂದರಳು, ಆಕೆಗೆ ಈತನೇ ಪತಿಯಾಗಿ ದೊರಕಲಿ ಅಂತ ಅವರೆಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಎಲ್ಲರ ಮನಸ್ಸಿನ ಇಚ್ಛೆ ಅದೊಂದೇ ಆಗಿತ್ತು, ಕೇವಲ ರುಕ್ಮಿ ಮತ್ತು ಅವನ ದುಷ್ಟ ಸಂಗಡಿಗರದು ಪ್ರತಿಕೂಲವಾಗಿತ್ತು. ವಿವಾಹದ ಸಿದ್ಧತೆಗಳಲ್ಲಿ ಆ ಕೊನೆಯ ಘಟ್ಟ ಏನದು? ಆ ವಿದರ್ಭ ರಾಜವಂಶದ ವಧು ಅಂಬಿಕಾ ದೇವಸ್ಥಾನಕ್ಕೆ ಹೋಗಿ ಆಕೆಯ ಪೂಜೆಯನ್ನ ನೆರವೇರಿಸಿ ಬಂದ ನಂತರ ಪಾಣಿಗ್ರಹಣ ಅಥವಾ ಕನ್ಯಾದಾನದ ಕಾರ್ಯ ಮುಂದಾಗಬೇಕಾಗಿತ್ತು. ಆ ಕೊನೆಯ ಘಟ್ಟಕ್ಕೆ ಈಗ ಆ ವಿವಾಹ ಸಮಾರಂಭ ಮುನ್ನಡೀತಾ ಇದೆ. ಆ ಅಂಬಿಕಾ ದೇವಿಯ ಮಂದಿರ ಅಲ್ಲೆಲ್ಲ ಅದು ಆ ಕುಂಡಿನ ನಗರದ ಹೊರ ಪ್ರದೇಶದಲ್ಲಿರುವಂಥದ್ದು. ಇಂದು ಕೂಡ ನೀವು ಆ ಅಂಬಿಕಾ ದೇವಿ ದೇವಸ್ಥಾನಕ್ಕೆ ಹೋಗಬಹುದು. ಅಲ್ಲಿಯೇ ಹೋದರೆ ಅಲ್ಲಿಯ ಜನ ವರ್ಣಿಸ್ತಾರೆ, ಇಲ್ಲಿಂದನೇ ಕೃಷ್ಣ ಅಪಹರಿಸಿ ಕರ್ಕೊಂಡು ಹೋದ ಅಂತ ರುಕ್ಮಿಣಿಯನ್ನ. ಸೊ ಅಲ್ಲಿ ಎಲ್ಲರೂ ಕೂಡ ನೆರೆದಿದ್ದಾರೆ. ಎಲ್ಲ ರಾಜರು, ಶಾಳ್ವ, ಏನೆಲ್ಲ ನಾವು ನೋಡಿದ್ವಲ್ಲ, ಜರಾಸಂಧ, ಪೌಂಡ್ರಕ, ದಂತವಕ್ರ, ವಿದೂರಥ, ಇವರೆಲ್ಲರೂ ಕೂಡ ಅನೇಕ ಅಕ್ಷೋಹಿಣಿ ಸೈನ್ಯಗಳು ಅಲ್ಲಿ, ಹಸ್ತಿಪಡೆ, ಅಶ್ವಪಡೆ, ರಥಗಳು, ಕಾಲಾಳುಗಳು,
ಅನೇಕ ಸಂರಕ್ಷಕರು, ಸೇನಾನಿಗಳು ಎಲ್ಲರೂ ನಿಂತಿದ್ದಾರೆ. ಒಂದು ರೀತಿ ದೊಡ್ಡ ಸಮಾರಂಭ. ಅಲ್ಲಿ ಒಂದು ಪಲ್ಲಕ್ಕಿ ಮುಂದೆ ಬರ್ತಾ ಇದೆ. ಅನೇಕ ಜನರ ಒಂದು ರೀತಿಯ ಸುತ್ತುವರೆದಿದ್ದಾರೆ. ಆ ಪಲ್ಲಕ್ಕಿಯಲ್ಲಿ ರಾಜಕುಮಾರಿ ತನ್ನ ಅಂತಃಪುರದಿಂದ ಈಗ ಈ ಅರಮನೆಯಿಂದ ಈಗ ಈ ಮಂದಿರದ ಬಳಿ ಬಂದಿದ್ದಾಳೆ. ಸುಮಾರು 10 ಅಂಗುಲ ಅಥವಾ 10 ಕಾಲ್ನಡಿಗೆಯಷ್ಟು ದೂರದ ಮುಂಚೆಯೇ ಆ ಪಲ್ಲಕ್ಕಿಯಲ್ಲಿ ನಿಲ್ಲುತ್ತೆ. ಆಕೆ ಆ ಪಲ್ಲಕ್ಕಿಯಿಂದ ಹೊರಬರ್ತಾಳೆ. ಆಕೆಯ ಮುಖವನ್ನ ಈ ನೆರೆದಿದ್ದಂತಹ ಹೊರದೇಶದ ರಾಜರು ಎಂದೂ ಕೂಡ ಕಂಡೇ ಇರಲಿಲ್ಲ. ಆಕೆಯ ಸೌಂದರ್ಯದ ಬಗ್ಗೆ ಕೇಳಿದ್ರು. ಆಕೆಯನ್ನ ನೋಡುವಂತಹ ಒಂದು ಏನು ಹೇಳ್ತಾರೆ, ಕುತೂಹಲ, ಇಚ್ಛೆ. ಆಕೆ ತಕ್ಷಣವೇ ಕಾಲ್ನಡಿಗೆಯಲ್ಲಿ ತನ್ನ ತಲೆಯನ್ನ ಬಾಗಿಸಿ ತಕ್ಷಣವೇ ಆ ಅಂಬಿಕಾದೇವಿಯ ದೇವಸ್ಥಾನಕ್ಕೆ ಹೋಗ್ತಾಳೆ. ಆ ದೇವಸ್ಥಾನದ ಒಳಗೆ ಹೋಗಬೇಕಾದ್ರೆ ಅಲ್ಲಿ ಅನೇಕ ಬ್ರಾಹ್ಮಣ ಪತ್ನಿಯರು, ಬ್ರಾಹ್ಮಣಿಯರು ಆಕೆಯ ಜೊತೆ ಇದ್ದಾರೆ. ಅವರು ಅನೇಕ ಪೂಜಾ ಸಾಮಗ್ರಿಗಳು, ಉಡುಗೊರೆಗಳನ್ನು ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದ ಆಕೆಯನ್ನು ಕರೆದುಕೊಂಡು ಹೋಗ್ತಾರೆ. ಅಂಬಿಕಾದೇವಿಯ ಮುಂದೆ ಅವರು ಆಕೆಯನ್ನ ಕೂರಿಸಿ ಪೂಜಾ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಆದರೆ ಅವರ ಮನಸ್ಸಿನಲ್ಲಿ ರುಕ್ಮಿಣಿಯ ಭಾವ ಗೊತ್ತಾಗಿದೆ. ಆಕೆ ಅಲ್ಲಿ ಅಂಬಿಕೆಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಓ ಅಂಬಿಕೆ, ಓ ಅಂಬಿಕೆ, ನಾನು ನಿಮಗೆ ನಮಸ್ಕಾರ ಅರ್ಪಿಸ್ತಾ ಇದ್ದೀನಿ. ನನಗೆ ದಯವಿಟ್ಟು ಕೃಷ್ಣನನ್ನೇ ಪತಿಯಾಗಿ ನೀಡಿ. ಬಹಳ ಆದರ್ಶವಾದಂತಹ ಮಾತಿದು. ಕೆಲವೊಮ್ಮೆ ಮಾತುಗಳು ಈ ರೀತಿಯಾಗಿ ಪ್ರಶ್ನೆಗಳನ್ನ ಜನ ಕೇಳ್ತಾರೆ. ನಾವು ಬೇರೆ ದೇವಿ ದೇವತೆಯರ ದೇವಸ್ಥಾನಕ್ಕೆ ಹೋಗಬಹುದಾ ಕೃಷ್ಣನ ಭಕ್ತಿ ಮಾಡುವಾಗ ಅಂತ. ಇಲ್ಲಿ ನಾವು ಕಾಣ್ತಾ ಇದ್ದೀವಿ, ಗೋಪಿಯರು ಕೂಡ ಕಾತ್ಯಾಯನನ್ನು ಪೂಜೆ ಮಾಡಿದ್ರು. ರುಕ್ಮಿಣಿ ಕೂಡ ಅನೇಕ ಶಿವ, ಬ್ರಹ್ಮ, ಗಿರಿಜೆ, ಇಲ್ಲಿ ಅಂಬಿಕಾ ಇವರನ್ನ ಪೂಜಿಸಿದ್ಲು. ಆದರೆ ಆಕೆಯ ಮನಸ್ಸಿನ ಇಚ್ಛೆ ಏನಾಗಿತ್ತು? ಕೃಷ್ಣ ಭಕ್ತಿ, ಕೃಷ್ಣನ ಕೃಪೆ. ಈ ಉದ್ದೇಶಕ್ಕೆ ದೇವಿ ದೇವತೆಯರ ಪೂಜೆ ಮಾಡೋದರಲ್ಲಿ ತಪ್ಪೇನಿಲ್ಲ. ಆದರೆ ನಮ್ಮ ಭೌತಿಕ ಇಚ್ಛೆಗಳ ಪೂರ್ತಿಗಾಗಿ ಮಾಡಬಾರದು. ಕಾತ್ಯಾಯನ ಪೂಜೆಯನ್ನ ಗೋಪಿಯರು ನೆರವೇರಿಸಿದರು. ಆದರೆ ಅವರ ಉದ್ದೇಶ ಏನಾಗಿತ್ತು? ಕೃಷ್ಣನನ್ನ ಪತಿಯಾಗಿ ಪಡೆಯಲಿಕ್ಕೆ. ಹಾಗೆ ಇಲ್ಲಿ ಈಕೆ ರುಕ್ಮಿಣಿ ಅಂಬಿಕೆಯ ಮುಂದೆ ಬಂದು, ಅಂಬಿಕಾದೇವಿ ಮುಂದೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾಳೆ. ಆ ಎಲ್ಲ ಬ್ರಾಹ್ಮಣಿಯರು ಕೂಡ ಅವಳೊಡನೆ ಅವರೂ ಕೂಡ ಈ ಪ್ರಾರ್ಥನೆಯನ್ನು ಅರ್ಪಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಪುಣ್ಯ ಕಾರ್ಯಗಳು ನಾವು ಧಾರೆ ಎರಿತಾ ಇದ್ದೀವಿ, ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಹೇ ಅಂಬಿಕೆ, ಈ ನಮ್ಮ ರಾಜಕುಮಾರಿಗೆ ಕೃಷ್ಣನೇ ವರನಾಗಿ ದೊರಕಲಿ ಅಂತ ಅವರೆಲ್ಲರೂ ಅಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅತ್ಯಂತ ಶ್ರದ್ಧೆ, ಪ್ರಾಮಾಣಿಕತೆಯಿಂದ ಅಂಬಿಕೆಗೆ ಅವರು ನಮಸ್ಕರಿಸ್ತಾರೆ. ಅಂಬಿಕೆ ಆಶೀರ್ವಾದವನ್ನು ನೀಡ್ತಾಳೆ. ಆ ಅಂಬಿಕಾ ದೇವಿಯ ಮಂದಿರದ ಪೂಜೆಯನ್ನು ನೆರವೇರಿಸಿ ಆಗ ಆಕೆಯ ದೇವಸ್ಥಾನದಿಂದ ಹೊರ ಬರ್ತಾ ಇದ್ದಾಳೆ. ಹೊರ ಬರುವಂತಹ ದೃಶ್ಯ, ಆಕೆಯ ಮುಖವನ್ನ, ಆಕೆಯ ಸೌಂದರ್ಯವನ್ನ ಕಾಣಲಿಕ್ಕೆ ಗಿಡುಗನಂತೆ, ತೋಳಗಳಂತೆ ಕಾಯ್ತಾ ಇದ್ದಾರೆ ಅಲ್ಲಿ ಅನೇಕ ರಾಜರು. ಆಕೆಯ ವರನಾಗಿ ಶಿಶುಪಾಲ ಅಲ್ಲಿ ಮುಂದಾಳತ್ವ ವಹಿಸಿ ಅಲ್ಲಿ ವರ ರೂಪದಲ್ಲಿ ನಿಂತಿದ್ದಾನೆ, ವರವೇಷವನ್ನು ಧರಿಸಿ. ಆದರೆ ಆತರ ಸಂಗಡಿಗರೆಲ್ಲರೂ ಕೂಡ ಆಕೆಯ ಸೌಂದರ್ಯವನ್ನು ನೋಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಲವರು ಆನೆಯ ಮೇಲಿದ್ದಾರೆ, ಕೆಲವರು ಕುದುರೆಯ ಮೇಲಿದ್ದಾರೆ, ಕೆಲವರು ರಥದಲ್ಲಿದ್ದಾರೆ, ಕೆಲವರು ಕಾಲ್ನಡಿಗೆಯಲ್ಲಿದ್ದಾರೆ. ಹೀಗಿರುವಾಗ ಮುಂದೆ ನಡೀತಾ ಇರಬೇಕಾದ್ರೆ ಆಕೆ ಮೆಲ್ಲಗೆ ತನ್ನ ಕಿರುನೋಟಗಳಿಂದ ಅಲ್ಲಿ ಕೃಷ್ಣ ಬಂದಿದ್ದಾನ ಅಂತ, ಕೃಷ್ಣ ಎಲ್ಲಿದ್ದಾನೆ ಅಂತ ಆಕೆ ಪರಿಶೀಲಿಸ್ತಾ ಇದ್ದಾಳೆ. ಆ ಪರಿಶೀಲನೆಯ ಸಮಯದಲ್ಲಿ ಕೆಲವೊಮ್ಮೆ ಆಕೆ ಅನ್ಯರನ್ನು ಕೂಡ ನೋಡ್ತಾ ಇದ್ದಾಳೆ. ಆಕೆಯ ನೋಟ ಅವರ ಮೇಲೆ ಬಿದ್ದ ತಕ್ಷಣ, ಅವರು ಆಕೆಯನ್ನು ನೋಡಿದ ತಕ್ಷಣ ಆ ಸೌಂದರ್ಯ ಉನ್ಮಾದದಲ್ಲಿ, ಯಾಕೆಂದರೆ ಅವರ ಮನಸ್ಸು ಅಶುದ್ಧವಾಗಿದ್ದರಿಂದ ಆಕೆ ಅವರಿಗೆ ಮಾಯೆಯಂತೆ ಕಂಡಳು, ಮೋಹಿನಿಯಂತೆ ಕಂಡಳು. ಅವಳ ಸೌಂದರ್ಯದಿಂದ ಅವರು ಮೋಹಿತರಾಗಿ, ಮೂರ್ಛಿತರಾಗಿ, ಕಾಮ ಪ್ರೇರಣೆಯಲ್ಲಿ ಮೂರ್ಛಿತರಾಗಿ ಅವರು ತಮ್ಮ ಆಯುಧಗಳನ್ನು ಬಿಟ್ಟು ಅಲ್ಲಿಂದ ಕೆಳಗೆ ಬಿದ್ದು ಬಿಟ್ಟರು. ಅನೇಕರು ಅಲ್ಲಿ ಮೂರ್ಛಿತರಾಗಿ ಕೆಳಗೆ ಪತನ ಹೊಂದಿದ್ದಾರೆ. ತಕ್ಷಣವೇ ಆಕೆ ತನ್ನ ದೃಷ್ಟಿಯನ್ನು ಕೆಳ ಮಾಡಿದ್ಲು. ಕೃಷ್ಣ ಎಲ್ಲಿದ್ದಾನೆ, ಎಲ್ಲಿದ್ದಾನೆ? ಆಕೆಯ ಕಣ್ಣುಗಳು ಕೃಷ್ಣನಿಗಾಗಿ ಹುಡುಕ್ತಾ ಇವೆ. ಆ ಸಮಯದಲ್ಲಿ ಎಲ್ಲಿಂದನೋ ಆ ಕೃಷ್ಣ ಹಠಾತ್ತನೆ ಅಲ್ಲಿ ಪ್ರಕಟನ ಆಗ್ತಾನೆ.
ಹಠಾತ್ತನೆ ಪ್ರಕಟನಾದ. ಶತ್ರುಗಳೆಲ್ಲರೂ ನೋಡ್ತಾ ಇದ್ದಾರೆ. ಕೃಷ್ಣ ತನ್ನ ರಥದ ಜೊತೆ ಅಲ್ಲಿ ಆಕೆಯ ಮುಂದೆ ಬಂದು ಹಠಾತ್ತನೆ ತನ್ನ ಕೈಯನ್ನ ಮುಂದಿಟ್ಟು, ಬಾ ನೀನು ನನ್ನ ರಥದ ಮೇಲೆ ಅಂತ ಹೇಳಿ ಆತ ಆಕೆಯನ್ನ ಆಹ್ವಾನಿಸ್ದ. ಆಕೆ ಆತನ ಕೈ ಹಿಡಿದು ರಥವನ್ನೇರಿದ್ಲು. ತಕ್ಷಣವೇ ಅಲ್ಲಿಂದ ಆ ರಥ ಹೊರಟು ಬಿಡ್ತು. ಎಲ್ಲರೂ ಕೂಡ ಹಾಯ್ 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 ಅಂತ ಹೇಳಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಗ ಅನೇಕ ಗಿಡುಗಗಳು ಅಥವಾ ತೋಳಗಳ ಮಧ್ಯೆ ಪ್ರಾಣಿಯನ್ನ ತಿನ್ನಲಿಕ್ಕೆ ಅಂತ ಎಲ್ಲವೂ ಕೂಡ ಕಾಯ್ದಿರಬೇಕಾದ್ರೆ ಅಲ್ಲಿ ಮೃಗರಾಜನಾದ ಸಿಂಹ ಬಂದು ಆ ಆಹಾರವನ್ನು ಎತ್ತಿಕೊಂಡು ಹೋಗುವಂತೆ ಶ್ರೀಕೃಷ್ಣ ಅವನಿಗೆ ಸಮರ್ಪಿತಳಾಗಿದ್ದಂಥವಳನ್ನ ಆತ ಸ್ವೀಕರಿಸಿದ. ರುಕ್ಮಿಣಿ ಹರಣ ಲೀಲೆ, ರುಕ್ಮಿಣಿಯನ್ನ ಅಪಹರಿಸಿದ, ರುಕ್ಮಿಣೀಶನಾದ. ಸೊ ಹೀಗೆ ನೋಡ್ತಿದ್ದಂತೆ ರುಕ್ಮಿಣಿಯನ್ನ ಆತ ತನ್ನ ರಥದಲ್ಲಿ ಕೂರಿಸಿಕೊಂಡು ಆ ರಥ ವೇಗವಾಗಿ ಮುನ್ನಡೀತಾ ಇದೆ. ಎಲ್ಲರ ಕಣ್ಮುಂದೆ ಅದು ಘಟನೆ ತಕ್ಷಣವೇ ಆಗಿ ಹೋಗಿದ್ದನ್ನು ಅವರು ಸತ್ಯ ಅಂತ ಇನ್ನು ಸ್ವೀಕಾರ ಮಾಡುವಂತಹ ಸಮಯದಲ್ಲಿ ಆ ತಕ್ಷಣವೇ ರಥ ಅವ್ರ ಕಣ್ಣಿಂದ ಮಾಯ ಆಗ್ತಾ ಇತ್ತು. ಅಷ್ಟು ಬೇಗನೆ ಹೋಗ್ತಾ ಇದೆ. ಎಲ್ಲರೂ ಕೂಡ ಆ ರಥವನ್ನು ಹಿಂಬಾಲಿಸಿ ಹಿಡೀರಿ ಹಿಡೀರಿ ಅಂತ ಹೇಳಿ ಎಲ್ಲ ಸೇನೆಗೆ ಪೂರ್ತಿ ಎಲ್ಲವೂ ಕೂಡ ಆ ದಿಕ್ಕಿನಲ್ಲಿ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಮುಂದೆ ಯಾದವರ ಸೇನೆ ಅಲ್ಲಿ ಕಾಣಸಿಗತ್ತೆ. ಯಾದವರೆಲ್ಲರೂ ಕೂಡ ಆ ಶತ್ರುಗಳನ್ನ ಅವರನ್ನು ತಡೆ ಹಿಡಿಲಿಕ್ಕೆ ಮುಂದೆ ಬರ್ತಾರೆ. ಆ ರುಕ್ಮಿಣಿ ನೋಡ್ತಾ ಇದ್ದಾಳೆ ಏನಾಗ್ತಾ ಇದೆ ಹಿಂದ್ಗಡೆ ಅಂತ. ಅಲ್ಲಿ ನೋಡುತ್ತಿದ್ದಂತೆ ಆ ಯಾದವರ ಸೇನೆಯ ಮೇಲ್ಗಡೆ ಅನೇಕ ಬಾಣಗಳ ಪ್ರಹಾರ ಮಳೆಯಂತೆ ಸುರಿ ಮಳೆಯಂತೆ ಆಗ್ತಾ ಇದೆ. ಆಕೆ ಒಂದು ರೀತಿಯ ಭಯದಲ್ಲಿ, ಆದರೂ ಕೂಡ ಒಂದು ಸಂಕೋಚ, ಅಯ್ಯೋ ನನ್ನ ರಾಜ್ಯದವರು ಈ ರೀತಿಯಾಗಿ ಕೃಷ್ಣನ ಸೈನ್ಯದ ಮೇಲೆ ಬಾಣಪ್ರಹಾರ ಮಾಡ್ತಾ ಇದ್ದಾರೆ ಅನ್ನೋ ಸಂಕೋಚ, ಭಯಭರಿತಳಾಗಿದ್ದಾಳೆ ಆಕೆ. ಆಗ ಭಗವಂತ ಅವಳಿಗೆ ಆಶ್ವಾಸನೆಯನ್ನ ನೀಡ್ತಾ ಇದ್ದಾನೆ. ಏನ್ ಆಶ್ವಾಸನೆ ಅದು ನೋಡಿ. ಭಯಪಡಬೇಡ ಹೇ ಸುಂದರ ಕಣ್ಣಿನವಳೆ, ಈ ಶತ್ರು ಸೇನೆಯನ್ನ ನಿನ್ನ ಸೇನೆ ಸುಲಭವಾಗಿ ನಾಶ ಮಾಡುತ್ತೆ. ತಮಗೆಲ್ಲ ಇಲ್ಲೊಂದು ಪ್ರಶ್ನೆ, ಕೃಷ್ಣನ ಮಾತಿನಲ್ಲಿ ಶತ್ರು ಸೇನೆ ಅಂದ್ರೆ ಯಾರ್ದು? ಯಾವ ಸೇನೆಯನ್ನ ಕೃಷ್ಣ ಶತ್ರು ಸೇನೆ ಅಂತ ಹೇಳ್ತಾ ಇದ್ದಾನೆ? ಶಿಶುಪಾಲಂದು. ಕೃಷ್ಣ ನಿನ್ನ ಸೈನಿಕರು ಅಂತ ಹೇಳೋ ಮಾತನ್ನ ಯಾರಿಗೆ ಹೇಳ್ತಾ ಇದ್ದಾನೆ? ನನ್ನ ಎರಡನೇ ಪ್ರಶ್ನೆ, ಕೃಷ್ಣ ಈಗಲೇ ನಿನ್ನ ಸೈನಿಕರಿಂದ ನಾಶವಾಗಲಿದೆ ಅಂದ. ನಿನ್ನ ಸೈನಿಕರು ಅಂದ್ರೆ ಯಾರು? ಶಿಶುಪಾಲ. ಕೃಷ್ಣನ ಕಡೆಯ ಸೈನಿಕರನ್ನ ಕೃಷ್ಣ ರುಕ್ಮಿಣಿಗೆ ಹೇಳ್ತಾ ಇದ್ದಾನೆ ನಿನ್ನ ಸೈನಿಕರು ಅಂತ. ಅರೆ, ಕೃಷ್ಣನ ಸೈನಿಕರು. ಅರ್ಥ ಆಯ್ತು. ಸೊ ಕೆಲ ನಿಮಿಷಗಳ ಹಿಂದೆ ರುಕ್ಮಿಣಿ ಆ ವಿದರ್ಭ ದೇಶದ ಸೈನ್ಯದವಳಾಗಿದ್ಲು. ಆದರೆ ಈಗ ಕೃಷ್ಣ ಅವಳನ್ನ ಅಪಹರಿಸಿ ಮುನ್ನಡಿಬೇಕಾದ್ರೆ ಏನ್ ಹೇಳ್ತಾ ಇದ್ದಾನೆ ನೋಡಿ, ನಿನ್ನ ಸೈನಿಕರು ಅಂದ್ರೆ ಈ ಯದು ಸೇನೆ ಏನಿದೆ ಇದು ನಿನ್ನ ಸೇನೆ. ಇಲ್ಲಿ ಬಹಳ ವಿಶೇಷವಾದಂತಹ ಒಂದು ಅಂಶವನ್ನ ಆಚಾರ್ಯರು ಹೇಳ್ತಾರೆ. ಕೃಷ್ಣ ಯಾರೊಬ್ಬರನ್ನ ಸ್ವೀಕರಿಸ್ತಾನೋ ಆಗ ಏನು ಕೃಷ್ಣನದ್ದಾಗಿದೆಯೋ ಅದೆಲ್ಲವೂ ಕೂಡ ಆ ಭಕ್ತನದ್ದು ಕೂಡ ಆಗತ್ತೆ. ಈ ಎಲ್ಲ ಯದು ಸೇನೆ ಹೇ ರುಕ್ಮಿಣಿ ಇದು ನಿನ್ನ ಸೇನೆ, ನಿನ್ನ ಸೈನಿಕರು ಈ ವಿದರ್ಭ ಈ ಶಿಶುಪಾಲ ರುಕ್ಮಿಯ ಸೇನೆಯನ್ನ ಸುಲಭವಾಗಿ ನಾಶ ಮಾಡ್ತಾರೆ. ಭಗವಂತನ ಮಹಾನ್ ಕರುಣೆ, ತನ್ನ ಎಲ್ಲ ಐಶ್ವರ್ಯವನ್ನ ತನ್ನ ಭಕ್ತರೊಡನೆ ಆತ ಸದಾ ಹಂಚಿಕೊಳ್ಳಲು ತತ್ಪರನಾಗಿರ್ತಾನೆ. ಶೋಷಣೆ ಮಾಡುವಂತಹ ದೇವರಲ್ಲ ಸನಾತನ ಧರ್ಮದಲ್ಲಿ. ಬೇರೆ ಧರ್ಮಗಳಲ್ಲಿ ದೇವರು ಅಂದರೆ ಆಜ್ಞೆಗಳನ್ನು ನೀಡುವವ, ನಿರ್ಧಾರವನ್ನ ಮಾಡುವವ, ನರಕಕ್ಕೆ ತಳ್ಳುವವ ಅಂತ ಹೇಳಲಾಗ್ತದೆ. ಆ ಭಯದಲ್ಲಿ ಜನರನ್ನ ಶರಣಾಗತರನ್ನಾಗಿ ಮಾಡಲಾಗ್ತದೆ. ಆದರೆ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಭಾಗವತ ಧರ್ಮದಲ್ಲಿ ಶ್ರೀಕೃಷ್ಣನ ಆ ಉದಾರ ಭಾವವನ್ನು ನೋಡಿ, ತನ್ನ ಎಲ್ಲ ಐಶ್ವರ್ಯವನ್ನ ತನ್ನ ಭಕ್ತರಿಗೆ ಸಮರ್ಪಿತನನ್ನಾಗಿ ಮಾಡ್ತಾ ಇದ್ದಾನೆ ಕೃಷ್ಣ. ಈ ಎಲ್ಲ ಸೇನೆ ಹೇ ರುಕ್ಮಿಣಿ ಇದು ನಿನ್ನದು. ಜಸ್ಟ್ ಕೆಲವು ನಿಮಿಷಗಳಷ್ಟೇ ಆಗಿದೆ, ಆಗ್ಲೇ ಕೃಷ್ಣ
ಅವಳಿಗೆ ಎಲ್ಲವನ್ನು ಧಾರೆ ಎರೆದ್ಬಿಟ್ಟ. ನಾನೂ ಕೂಡ ನಿನ್ನವನು, ನನ್ನೆಲ್ಲ ಸೇನೆಯೂ ನಿನ್ನದು, ನನ್ನೆಲ್ಲ ಐಶ್ವರ್ಯ ಸಂಪತ್ತು ರಾಜ್ಯವೆಲ್ಲವೂ ನಿನ್ನದು. ಈ ಮಾತನ್ನ ಕೇಳಿ ಅತ್ಯಂತ ಒಂದು ರೀತಿಯ ಹರ್ಷಿತಳಾಗ್ತಾಳೆ ಈ ರುಕ್ಮಿಣಿ. ಆಗ ತಕ್ಷಣವೇ ಅಲ್ಲಿ ಒಂದು ಭೀಕರ ಯುದ್ಧವಾಗ್ತದೆ. ಆ ಭೀಕರ ಯುದ್ಧದಲ್ಲಿ ಅನೇಕರು, ವಿಶೇಷವಾಗಿ ಜರಾಸಂಧ ಇತ್ಯಾದಿಗಳು ಅಲ್ಲಿ ಸುರಿಮಳೆಯಂತೆ ಬಾಣಗಳನ್ನ ಧಾರೆ ಎರಿತಾ ಇದ್ದಾರೆ. ಯಾದವರ ಇದು ಏನಿದೆ ಸೈನ್ಯ ತುಂಬಾ ಧೈರ್ಯದಿಂದ ಜರಾಸಂಧನ ಸೇನೆಯನ್ನು ಹಿಮ್ಮೆಟ್ತಾ ಇದೆ. ವಿಶೇಷವಾಗಿ ಅಲ್ಲಿ ಶಿಶುಪಾಲ, ನಮ್ಮ ವರನಾದಂತಹ ಶಿಶುಪಾಲ, ಮದುಮಗನ ವೇಷದಲ್ಲಿ ಎಲ್ಲ ಶೃಂಗಾರವಾಗಿ ರಾತ್ರಿಯೆಲ್ಲ ಸ್ವಪ್ನವನ್ನ ಕಂಡು, ಅತ್ಯಂತ ಸುಂದರವಾದಂತಹ ರುಕ್ಮಿಣಿ ನನ್ನವಳಾಗ್ತಾಳೆ ಅಂತ ಹೇಳಿ ದಿನ ರಾತ್ರಿ ಕನಸನ್ನ ಕಾಣ್ತಿದ್ದವನು ದುಷ್ಟ ಶಿಶುಪಾಲ ಈಗ ಯುದ್ಧವನ್ನ ಮಾಡಿ ಆಕೆಯನ್ನ ಮತ್ತೆ ನಾನು ಪಡಿಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆತ ಮುಂದೆ ಹೋಗ್ತಾ ಇದ್ದಾಗೆ ಅಲ್ಲಿ ಪ್ರವರನಾದಂತಹ ಸಾತ್ಯಕಿ ಮುಂದೆ ಬರ್ತಾನೆ. ಸಾತ್ಯಕಿ ಯದು ವೀರರಲ್ಲಿ ಮಹಾನ್ ಒಬ್ಬ ಸೇನಾಳು. ಅರ್ಜುನನಿಗೆ ಆತ ಧನುರ್ವಿದ್ಯೆಯನ್ನು ಕಲಿಸಿದ್ದಂಥವನು. ಆತ ತುಂಬಾ ಅನೇಕ ಒಂದು ಅಸ್ತ್ರಗಳ ಪ್ರಹಾರವಾಗ್ತದೆ, ತುಂಬ ದೀರ್ಘಕಾಲದವರೆಗೆ ಅಲ್ಲಿ ಯುದ್ಧವಾಗ್ತದೆ. ಶಿಶುಪಾಲನ ಎದೆಯ ಮೇಲೆ ಹರಿಸಿದಂತಹ ಬಾಣ ಶಿಶುಪಾಲನನ್ನ ಮೂರ್ಛಿತನನ್ನಾಗಿ ಮಾಡ್ತದೆ. ಸಾತ್ಯಕಿ ಅಲ್ಲಿ ತುಂಬ ಸುಲಭವಾಗಿ ಶಿಶುಪಾಲನನ್ನ ಸೋಲಿಸಿಬಿಟ್ಟ. ಇದನ್ನ ಕಂಡು ಎಲ್ಲರೂ ಕೂಡ ಅಲ್ಲಿ ಹತಾಶರಾಗ್ಬಿಟ್ರು, ವಿದರ್ಭದ ರಾಜದ ಸೇನೆಯರೆಲ್ಲರೂ. ಜರಾಸಂಧನು ಕೂಡ ಅಲ್ಲಿ ಒಂದು ರೀತಿ ಸೋಲನ್ನ ಕಾಣ್ತಾನೆ. ಜರಾಸಂಧ ಶಿಶುಪಾಲನ ಬಳಿ ಬಂದು ಈ ಸೋಲಿನ ಕುರಿತಾಗಿ ಕೆಲ ಮಾತುಗಳನ್ನು ಹೇಳ್ತಾನೆ. ಜರಾಸಂಧ ಶಿಶುಪಾಲನಿಗೆ ಹೇಳುವ ಮಾತುಗಳಲ್ಲಿ ಏನವು? ಜರಾಸಂಧ ಬಂದು ಹೇಳ್ತಾ ಇದ್ದಾನೆ, ಶಿಶುಪಾಲ, ಮದುವೆಯ ಸಂದರ್ಭ, ತುಂಬ ಹರ್ಷಿತನಾಗಿದ್ದೆ, ಆದರೆ ಈ ಒಂದು ಸೋಲಿನಿಂದ ಈ ನಿನ್ನ ದುಃಖವನ್ನ ತೊರೆಯ. ಈ ಸೋಲು ನಿನಗೆ ತುಂಬ ದುಃಖವನ್ನ ನೀಡಿದೆ, ಆದರೆ ನೀನು ಜ್ಞಾನದಲ್ಲಿ ಬಾ. ಈ ಜಗತ್ತಿನಲ್ಲಿರುವಂತಹ ಸುಖ ದುಃಖಗಳೆಲ್ಲವೂ ಕೂಡ ಅಶಾಶ್ವತ. ಇದೆಲ್ಲವೂ ಕೂಡ ವಿಧಿ ನಿಯಂತ್ರಣದಲ್ಲಿದೆ. ನಾನು ಕೂಡ ಅನೇಕ ಬಾರಿ ಈ ರೀತಿಯ ಪರಾಭವಕ್ಕೆ ಒಳಗಾಗಿದ್ದೀನಿ. ಸುಮಾರು 17 ಬಾರಿ ನನ್ನ 23 ಅಕ್ಷೋಹಿಣಿ ಸೈನ್ಯಗಳ ಸಮೇತ ನಾನು ಕೃಷ್ಣನ ಮೇಲೆ ಆಕ್ರಮಣ ಮಾಡಿ ಸೋತಿದ್ದೇನೆ. 18ನೇ ಬಾರಿ ಒಮ್ಮೆ ಮಾತ್ರ ನಾನು ಜಯವನ್ನ ಪಡಿಬೇಕಾಯ್ತು. ಆಕ್ಚುಲಿ ಜರಾಸಂಧನಿಗೆ ಗೊತ್ತಿರಲಿಲ್ಲ, ಆ ಯುದ್ಧನೇ ನಡೀಲಿಲ್ಲ 18ನೇ ಬಾರಿ. ಕೃಷ್ಣ ಒಂದು ರೀತಿಯ ಆಟಾಟದಲ್ಲಿ ಆತ ಓಡಿ ಹೋಗಿಬಿಟ್ಟಿದ್ದ, ತಾನು ಗೆದ್ದಿದ್ದೀನಿ ಅನ್ನೋ ಒಂದು ಭ್ರಾಂತಿಯಲ್ಲಿದ್ದ. ಸೊ ಇಲ್ಲಿ ಜರಾಸಂಧ ಹೇಳ್ತಾ ಇದ್ದಾನೆ, ನಾನು ದುಃಖ ಪಡ್ಲಿಲ್ಲ 17 ಬಾರಿ. ನಾನು ಸಮಭಾವದಲ್ಲಿ ಕಾಲ ವಿಧಿಯ ಗುಣ ಸ್ವಭಾವವನ್ನ ತಿಳಿದು ನಾನು ಪರಿಶ್ರಮವನ್ನ ಪಟ್ಟಿದ್ದೀನಿ. ಈಗ ನಮ್ಮ ಸಮಯ ಸರಿಯಾಗಿಲ್ಲ ಹೇ ಶಿಶುಪಾಲ, ಹಾಗಾಗಿ ನಾವು ಸೋಲನ್ನ ಉಂಡಿದ್ದೀವಿ. ಮುಂದೆ ನಮ್ಮ ಜಯವಾಗತ್ತೆ, ಹೆದರಬೇಡ, ಹತೋತ್ಸಾಹಿತನಾಗಬೇಡ, ಪ್ರಯತ್ನ ಮಾಡೋಣ, ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗತ್ತೆ. ಈ ರೀತಿಯ ಸಾಂತ್ವನದ ಮಾತುಗಳನ್ನು ಜರಾಸಂಧ ಶಿಶುಪಾಲನಿಗೆ ಹೇಳ್ದ. ಶಿಶುಪಾಲ ಅಷ್ಟೊಂದು ಕನಸನ್ನು ಕಟ್ಟಿ ಬಂದವನು ಈಗ ಹತಾಶನಾಗಿ ಆ ಸೋಲನ್ನು ಸ್ವೀಕರಿಸಿ ಈಗ ತನ್ನ ಜಾಗಕ್ಕೆ ಮರಳಿ ಹೋಗಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ, ಚೇದಿ ದೇಶಕ್ಕೆ. ಆದರೆ ಅಲ್ಲಿ ಆ ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿಯ ಜೊತೆ ಏನಾಯಿತು? ಆ ರುಕ್ಮಿ ಹೇಗೆ ಪ್ರತಿಕ್ರಿಯಿಸಿದ? ಈ ಮಾತುಗಳನ್ನೆಲ್ಲ ನಾಳೆ ನೋಡೋಣ. ಆ ರುಕ್ಮಿಯ ಜೊತೆ ಕೃಷ್ಣನ ವ್ಯವಹಾರ ಏನಾಯಿತು, ವಿಶೇಷವಾಗಿ ರುಕ್ಮಿಣಿಯ ಕಲ್ಯಾಣ ಏನಾಯಿತು, ಅದೆಲ್ಲವನ್ನು ಕೂಡ ನಾಳೆಯ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡೋಣ. ಈ ದಿನದ ಸಂಚಿಕೆಯಲ್ಲಿ ನಾವೇನನ್ನ ನೋಡಿದ್ವಿ? ಕೃಷ್ಣನಿಗೆ ಆ ಸಂದೇಶ ತಲುಪಿತು. ಆತ ಸಂಕಲ್ಪ ಮಾಡಿದ, ನಾನು ನಿಶ್ಚಿತವಾಗಿ ಆಕೆಯನ್ನು ಸ್ವೀಕರಿಸ್ತೀನಿ ಅಂತ. ಆ ರಾತ್ರಿ ಆತ ಪ್ರಯಾಣ ಮಾಡಿ ಬಂದಿದ್ದ. ಅದಾದ ಮೇಲೆ ಮರುದಿನ ಅನೇಕ ಆಲೋಚನೆಗಳಲ್ಲಿ ರಾತ್ರಿಯೆಲ್ಲ ಕಳೆದವಳು ಬೆಳಿಗ್ಗೆ ಬ್ರಾಹ್ಮಣನನ್ನ ಮತ್ತೆ ಕಂಡು ಹರ್ಷಿತಳಾಗಿ ಆ ಭರವಸೆಯ ಮಾತುಗಳನ್ನು ಕೇಳಿ ಆಕೆ ಭಗವಂತ ಶ್ರೀಕೃಷ್ಣನ ದರ್ಶನಕ್ಕಾಗಿ ತವಕದಿಂದ ಕಾಯ್ತಾ ಇದ್ಲು.
ಆ ವಿವಾಹದ ಸಿದ್ಧತೆಗಳಲ್ಲಿ ಆಕೆ ಅಂಬಿಕಾದೇವಿಯ ದೇವಸ್ಥಾನಕ್ಕೆ ಹೋಗಬೇಕಾಯಿತು. ಅಂಬಿಕಾದೇವಿಯ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ಲು. ಇನ್ನೇನು ಪಾಣಿಗ್ರಹಣವೇ ಆಗಬೇಕಿತ್ತು. ಆ ಕೆಲ ಕ್ಷಣಗಳ ಮುಂಚೆ ಕೃಷ್ಣ ಅಲ್ಲಿ ಬಂದು ಆಕೆಯನ್ನ ರಥದ ಮೇಲೆ ಆಕೆಯನ್ನ ಆಹ್ವಾನಿಸಿ ಆಕೆಯನ್ನ ಅಪಹರಿಸಿ ಎಲ್ಲರ ಮುಂದೆಯೇ ಆತ ಅವಳನ್ನ ಕರೆದೊಯ್ದ. ಅದನ್ನ ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು, ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಎಲ್ಲರೂ ಸೋಲುಂಡರು. ಬಲರಾಮ ಎಲ್ಲ ಯದುಗಳು ಆ ಎಲ್ಲ ರಾಜರ ಸೇನೆಗಳನ್ನ ಸೋಲಿಸಿದರು. ಕೃಷ್ಣ ಈಗ ಮುಂದೆ ಹೋಗ್ತಾ ಇದ್ದಾನೆ. ಆದರೆ ಈಗ ಶಿಶುಪಾಲ ಏನೋ ಸೋತು ಬಿಟ್ಟ, ಜರಾಸಂಧನು ಸೋತ. ಆದರೆ ರುಕ್ಮಿ ಆತ, ಅದಾದ್ಮೇಲೆ ಶಾಳ್ವ, ಅವನು ಕೂಡ ಅನೇಕ ಸೈನಿಕರ ಜೊತೆ ಕೃಷ್ಣನ ರಥದವನ್ನ ಹಿಂಬಾಲಿಸ್ತಾ ಇದ್ದಾರೆ. ಮುಂದೆ ಏನಾಯ್ತು ಅನ್ನೋದನ್ನ ನಾವು ನಾಳೆ ಚರ್ಚೆಯಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಧನ್ಯವಾದ. ಈ ತಿಂಗಳ ಕೊನೆಯಲ್ಲಿ ಏಕಾದಶಿಯ ನಂತರದ ದಿನ ರುಕ್ಮಿಣಿ ದ್ವಾದಶಿ ಅನ್ನೋ ಒಂದು ಶುಭ ತಿಥಿ ಇದೆ. ಆ ಶುಭ ತಿಥಿಯಂದು ರುಕ್ಮಿಣಿಯ ಆವಿರ್ಭಾವ ಅಥವಾ ಜನ್ಮವಾಯಿತು ಅಂತ ಹೇಳ್ತಾರೆ. ನರಸಿಂಹ ಚತುರ್ದಶಿ 2 ದಿನದ ಮುಂಚೆ ಬರುತ್ತೆ ಅದು. ಸೊ ಆ ಸಂದರ್ಭದಲ್ಲಿ ಈ ಭಾಗವತದ ಈ ಒಂದು ಪ್ರಸಂಗದ ಚರ್ಚೆ ಭಗವಂತನ ಯೋಜನೆಯಂತೆ ಅದು ಬಂದಿದೆ ಅಂದರೆ ತಪ್ಪಾಗೋದಿಲ್ಲ. ನಾವೆಂದು ಈ ರೀತಿಯಾಗಿ ಪ್ಲಾನ್ ಮಾಡಿರಲಿಲ್ಲ. ಹಿಂದೆ ಅನೇಕ ಸಂಚಿಕೆಗಳು ಕೂಡ ಹಾಗೆ ಭಗವಂತನ ಯೋಜನೆಯಂತೆ ಆ ಸಂದರ್ಭಗಳಲ್ಲೇ ಆದವು. ಕಾರ್ತಿಕ ಮಾಸದಲ್ಲಿ ಕೃಷ್ಣ ಕಿಶೋರ ಅನ್ನೋ ಒಂದು ವೃಂದಾವನದ ಅತ್ಯುನ್ನತ ಲೀಲೆಗಳ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಸಮಯ ಏರ್ಪಟ್ಟಿತ್ತು. ಈಗ ಮಥುರಾ ಮೋಹನ ಸಂದರ್ಭ, ಅದು ಶಿವರಾತ್ರಿ ಸಮಯ ಆಗಿತ್ತು. ಆ ಶಿವರಾತ್ರಿ ಸಮಯವೇ ಕಂಸನ ವಧೆಯಾದದ್ದು ನಮ್ಮ 4ನೇ ಭಾಗ. ಅದಾದ ಮೇಲೆ ಈ 5ನೇ ಭಾಗ ಇದು ಕೂಡ ರುಕ್ಮಿಣಿ ದ್ವಾದಶಿಯ ಸಮಯದಲ್ಲಿ ಏರ್ಪಟ್ಟಿದೆ. ನಮ್ಮ ಪ್ಲಾನಿಂಗ್ ಏನು ಹಾಗಿರಲಿಲ್ಲ. ಆದರೂ ಕೂಡ ಭಗವಂತನ ಯೋಜನೆಯನ್ನು ಕಂಡು ನಾವು ವಿನೀತರಾಗಿ ಆತನ ಸ್ಮರಣೆಯಲ್ಲಿ ಮುನ್ನಡೆಯೋಣ. ಎಲ್ಲವನ್ನ ನೀಡಿರುವಂತಹ ಶ್ರೀಕೃಷ್ಣ ಪರಮ ಪುರುಷೋತ್ತಮ ಅನ್ನೋ ಒಂದು ಗ್ರಂಥವನ್ನು ಪ್ರಭುಪಾದರು ನಮ್ಮೆಲ್ಲರಿಗೆ ನೀಡಿದ್ದಾರೆ. ಆ ಕಾರಣದಿಂದಾಗಿ ನಾವು ಈ ಕೃಷ್ಣನ ಚರಿತ್ರೆ, ಈ ಮಹಾನ್ ಭಕ್ತರಾದಂಥ ರುಕ್ಮಿಣಿ ಇನ್ನಿತರ ಚರಿತ್ರೆಯನ್ನು ನಾವು ಕಾಣ್ತಾ ಇದ್ದೀವಿ. ಅವರಿಂದ ಪ್ರೇರಣೆಯನ್ನು ಪಡಿತಾ ಇದ್ದೀವಿ. ಇಂತಹ ಮಹಾನ್ ಆಚಾರ್ಯ ಶ್ರೀಲ ಪ್ರಭುಪಾದರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾವು ಈ ಚರ್ಚೆಯನ್ನು ಇವತ್ತು ನಾವು ವಿರಾಮ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜೈ. ಏನಾದರೂ ಯಾರಿಗಾದರೂ ಪ್ರಶ್ನೆ ಇದ್ದರೆ ತಾವೆಲ್ಲರೂ ಕೇಳಬಹುದು, ಅಥವಾ ಏನಾದರೂ ಕಾಮೆಂಟ್ ಇದ್ರೂ ಕೂಡ ಹೇಳಬಹುದು.